ಬಿಟ್ಟು ಹೋದೆ. ಎಲ್ಲರೂ ಜಗನ್ಮಾತೆ ಎಂಬುದಾಗಿ ಹತ್ತ ಹಿತ್ತ ಸುತ್ತ ಮುತ್ತ ಕತ್ತ ತಿರುಗಿ ತಿರುಗಿದಾಗ ಪ್ರಥಮವಾಗಿ ಕಂಡದ್ದು ಒಂದು ಜ್ಯೋತಿಯನ್ನು ಮಾತ್ರ. ಏಕಾಗ್ರತೆ ಅದನ್ನೇ ನೋಡ್ತಿರುವಾಗ ಕೋಟೆ ಸೂರ್ಯನ ಪ್ರಭೆ ಅದರ ಮುಂದೆ ಒಂದು ಆಕಾರವೊಂದನ್ನು ಕಂಡೆ. ಆಕಾರ ತನ್ನ ಮಧ್ಯೆ ಆಕೃತಿ ಒಂದನ್ನು ಕಂಡು ಗುರುತಿಸಿದೆ. ಅದು ಹೆಣ್ಣಿನ ಆಕೃತಿ. ಎಲ್ಲ ಹೆಣ್ಣಿನಾಗಿಲ್ಲವಪ್ಪ. ಅಷ್ಟ ಭುಜಗಳು ಒಂದೊಂದು ಭುಜದಲ್ಲಿ ಒಂದೊಂದು ರೀತಿ ಆಯುಧವನ್ನು ಧರಿಸಿದ್ದಾಳೆ. ಪ್ರಧಾನವಾಗಿ ತ್ರಿಶೂಲ ಪಾಣಿ, ತ್ರಿನೇತ್ರಧಾರಿ, ನಗು ಮಗ ದೊಡತಿ, ಪುಷ್ಪಾಲಂಕಾರ ಭೂಷಿತೆ. ತೊಟ್ಟಿಲು ಚಿನ್ನದ್ದೇ ಇರಬಹುದು, ತೊಟ್ಟಿಲ ನೇಣಿನ ಮೂಲ ನಮಗೆ ಸಿಗೋದಿಲ್ಲ. ಅಂಬರದಿಂದ ಪುಣ್ಯನಿಗೆ ಬಿಟ್ಟಿರಬಹುದು. ಹಿಂದೆ ನೋಡಿದರೆ ತೂಗುವವರು ಯಾರಿಲ್ಲ. ಹಾಗಂತ ತೊಟ್ಟಿಲ ರಭಸ ಒಮ್ಮೆ ಮೇಲೆ ಹೋಗ್ತದೆ, ಒಮ್ಮೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಎಂತವ್ರನ್ನಾದ ಮೇಲೆ ಕೆಳಗೆ ಮಾಡ್ತಾರೆ. ತೊಟ್ಟಿಲ ರಭಸ ಅದು ಒಂದನ್ನು ಗುಣಿಸಬಹುದು. ಶುಂಭನಿಗೆ ಒಂದು ಸಂದೇಶವನ್ನು ಸಾರುತ್ತಾ ಇದೆ. ಅತಿಯಾದ ಉನ್ನತಿ ಪಥನಕ್ಕೆ ಹೇತು ಎಂಬುದಾಗಿ ಈ ತೊಟ್ಟಿದ ನಡೆ ಸಾರುತ್ತಾ ಇದೆಯಲ್ಲ. ಅವಳನ್ನು ಕಂಡಾಗ ಹೊಗಲೋದಕ್ಕೆ ನಾಲಿಗೆ ಒಂದಾಯ್ತು, ನೋಡೋದಕ್ಕೆ ಕಣ್ಣೇರಲಾಯ್ತು ಎಂದು ನಾನು ಬೇತರದಲ್ಲಿ ವ್ಯಕ್ತಪಡಿಸ್ತಾ ಇದ್ರೆ ನಮ್ಮವರು ಒಬ್ಬೊಬ್ಬರಲ್ಲ, ಎಲ್ಲರೂ ಭಯ. ಹೌದಪ್ಪ, ಅದು ಹೇಗೆ ಏನಂತಿಲ್ಲ. ಆದ್ರೆ ಅವರ ಸುದ್ದಿಗಳು ಭಯ ಆಗ್ತದೆ. ನೋಡಿ ನಾವು ಕಲಿಯುವಂತ ಬೀಜ ಏನಿಲ್ಲ. ಕದನ ಕಲಿಯಾದಂತ ರಕ್ತ ಬೀಜ ನೋಡಿದ್ದಾರೆ. ನೋಡಿ ಇದನ್ನು ಕಲಿಯುವಂತ ಬೀಜ. ಹಾಗಾದ್ರೂ ನೋಡಿದ್ದೇನೆನ್ನ ಆ ತಾಯಿಯ ಪವಾಡವನ್ನ, ದೇವಿಯ ಮಹಾತ್ಮೆಯನ್ನು ನೋಡಿದಂತ ಬೀಜ. ಇನ್ನಾದ್ರೂ ಕಲಿ ಎಂಬುದಾಗಿ ಅವನ ಮನಸ್ಸು ಹೇಳುತ್ತಾ ಇದ್ದೇನೆ. ನಾನೆಂದು ಕಲಿಯಬೇಕು? ಯಾಕಾಗಿ ಕಲಿಯಬೇಕು? ಯಾರಿಗಾಗಿ ಕಲಿಯಬೇಕು? ಕಲಿತಂತೆ ಏನಾಗಲಿಕ್ಕುಂಟು? ನಾನು ಬರುವಾಗಲೇ ನಿರ್ಧಾರ ಮಾಡಿ ಬಂದವ. ಆಕೆ ವ್ಯಕ್ತಿಗೆ ಕಲಿತು ಬದುಕಬೇಕು, ಬೆರೆತು ಬದುಕಬೇಕು. ಅದು ವಿಚಾರವಾದಂತಹ ಸಮುದ್ರ ಸಿಂಧು. ಸಿಂಧುವಿನಿಂದ ಸಿಡಿದ ಬಿಂದುಗಳು ನಾವೆಲ್ಲ. ಈ ಬಿಂದುವನ್ನು ಸಿಂಧುವಿನಲ್ಲಿ ಸೇರಿಸಿದ್ದು ಹೋಗುತ್ತಾದ್ರೆ ಬಿಂದು ಸಿಂಧುವೇ ಆಗುವುದಿಲ್ಲ ಹೇಳಿ. ಪುನರಪಿ ಮರಣಂ ಪುನರಪಿ ಧರಣಂ ಪುನರಪಿ ಧರಣಂ ಜಠರೇ ಶಯನಂ. ಜೀವಿಯ ಬದುಕು ಹುಟ್ಟು ಸಾವಿನಿಂದ ಕುಡಿದ ವಕ್ರಾಕಾರದಂತೆ. ಅದನ್ನು ಗೆಲ್ಲಬೇಕಂತಾದ್ರೆ ನಾವು ಮೋಕ್ಷ ಸಾಮ್ರಾಜ್ಯವನ್ನೇ ಚೂರಗೊಳ್ಳಬೇಕು. ಅದು ನಮ್ಮ ಕಣ್ಣು ಮುಂದೆ ಬಂದಿದೆ. ಈಕೆಯನ್ನು ಕಂಡಾಗ ಸಾಮಾನ್ಯನಂತ ನಾನು ಅವಳ ಕುರಿತು ಅರಿತುಕೊಂಡಿದ್ದೇನೆ. ಭಯವಂತನಾದಂತಹ ಸುಗ್ರೀವನಿಗೆ ಇವಳು ಯಾರು ಅರ್ಥ ಆಗಿದೆ. ನಮ್ಮೊಡೆಯ ಸುಮ್ಮನಿಗೆ ಅರ್ಥ ಆಗಲಿಲ್ಲ. ಇಲ್ಲ, ಮಹಾಜ್ಞಾನ ತುಂಬಾ ಅರ್ಥ ಮಾಡಿಕೊಂಡಿದ್ದಾನೆ. ನಾವು ಅವನನ್ನು ತಿಳ್ಕೊಳ್ಳಿಲ್ಲ. ಒಬ್ಬ ನಾಯಕನಾದವ ಏನನ್ನು ಕೊಡಬಲ್ಲ. ಮನೆ ಕಟ್ಟಿಕೊಡಬಲ್ಲ, ಮದುವೆ ಬೇಕಾದ್ರೆ ಮದುವೆ ಮಾಡಿಸಬಲ್ಲ, ಆರ್ಥಿಕ ಸಂಕಷ್ಟಕ್ಕೆ ನೆರವು ನೀಡಬಲ್ಲ. ನನ್ನ ಒಡೆಯ ಅದಲ್ಲ. ನಮ್ಮ ಅಡೆಯಪಟ್ಟದ್ದನ್ನು ಯಾರನ್ನು ಕೊಡ್ಲಿಕ್ಕೆ ಆಗುವುದಿಲ್ಲ. ಏನು ಕೊಟ್ಟಿದ್ದಾನೆ? ಹೋಗಿದ್ದು ನಮ್ಮ ಕಾಂತಾರಕ್ಕೆ. ಅಲ್ಲಿದ್ದವ್ರು ಹೆಣ್ಣು ಅಂತಾದ್ರೆ ಎತ್ಕೊಂಡು ಬನ್ನಿ. ಜಗನ್ಮಾತೆ ಆದ್ರೆ ಯಾರು ಬರಬೇಡಿ. ನೋಡಿದ್ರ ನಮ್ಮ ಪಡೆಯಲ್ಲಿ ಹಿಜಿ ಬಿಟ್ಟುವಂತ ನಮ್ಮ ಸೇನಾ ಪಡೆ ಈಗ ಬೆರಳಿಗೆ ಮಾತ್ರ ಇದ್ದಾರೆ. ಅವರಲ್ಲಿ ಎಲ್ಲಿ ಹೋದ್ರು? ಸುರಕ್ಷಿತವಾಗಿ ಎದುರು ಸೇರಬೇಕಂದ್ರೆ ಸೇರಿಕೊಂಡಾಯ್ತು. ಬಹುಶಃ ಇಷ್ಟೊತ್ತಿಗೆ ಕೆಲವರೆಲ್ಲ ಚಿರನಿದ್ರೆಗೆ ಹೋಗಿದ್ದಾರೋ ಅನ್ಯತಾ ಭಾವಿಸಬಾರದು. ಎಲ್ಲರೂ ಮೋಕ್ಷ ಸಾಮ್ರಾಜ್ಯವನ್ನು ಚೂರೆಗೊಂಡಿದ್ದಾರೆ. ನಾವು ಮಾತ್ರ ಕುಳಿತುಕೊಂಡು ಬಿಳಿ 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 ಕಂಡು ಬಿಡ್ತಾ ಇದ್ದೇವೆ. ಯಾಕೆ? ನಮ್ಮ ಸ್ವಲ್ಪ ಬಾಕಿ ತಗೊಳ್ಳಿ. ಪಾಪದ ಕೂಡ ತುಂಬಬೇಕಲ್ಲ ಸ್ವಾಮಿ. ಪಾಪ ಕೂಡ ತುಂಬಿದರು ಮೊದಲು ಹೋಗಿದ್ದಾರೆ. ನಮ್ಮದನ್ನು ತುಂಬಲಿಕ್ಕೆ ಬಾಕಿ ಇದ್ದ ಕಾರಣ ನಾವು ಕುಳಿತುಕೊಂಡಿದ್ದೇವೆ. ಈಗ ಆದಷ್ಟು ನನಗೆ ದೇವಿ ಮಹಾತ್ಮೆ ಮುಗಿಬೇಕು ಅಂತಾದ್ರೆ ನಮ್ಮಷ್ಟು ಜನ ಎದ್ದು ಹೋಗಬೇಕು. ಎಲ್ಲಿಗೆ? ತಾಯಿಯ ಸಮೀಪ ನಾವು ಸೇರಬೇಕು. ಅಂತಾದ್ರೆ ಮಾತಾಡ್ಬೇಕಲ್ಲ. ಎದೆಲೆ ಮಾನೆ
ಪ್ರತಿನಿತ್ಯವೂ ದಿನ 3 ಬಾರಿ ನಿನ್ನ ಪೂಜೆ ಮಾಡುವಂತ ನಿನ್ನ ಸದ್ಭಕ್ತಂತ ರಕ್ತಕ್ಕೆ ಬಂದವ ತಾಯಿ. ಈ ಮೊದಲು ಶುಂಭನಾನಂತ ಹೊತ್ತು ಅನೇಕ ಮಂದಿ ನಿನ್ನ ಬಂಧನವನ್ನು ಸ್ವೀಕಾರ ಮಾಡಿ ನಿನ್ನ ಜೊತೆಯಲ್ಲಿ ಮಾಡಿ ಗೆದ್ದು ಮದುವೆ ಹೋಗುತ್ತಾರೆ. ಸಂಗ್ರಾಮದ ಹಾಗಾಗಿ ಹೆಣ್ಣು ಒಲಿದು ಬರಬೇಕು. ಒಲಿದು ಬಂದ ಹೆಣ್ಣಿನ ಜೊತೆಗೆ ಸಂಸಾರ ಅಂತ ಹೇಳಿದ್ರೆ ಕಬ್ಬಿನ ಕೂಲಿಗೆ ಜೀವ ಕಟ್ಟಿದ ಹಾಗೆ ಸ್ವರ್ಗದ ದುಃಖವನ್ನು ಅನುಭವಿಸುತ್ತಿರುವುದಾಗಿ ನಿನಗಾಗಿ ಕಾದುಕೊಳ್ತಿದ್ದಾರೆ ನನ್ನ ಮಾವನಾದಂತ ತುಂಬ ತಾಯೇ. ನನ್ನ ವೈಯಕ್ತಿಕವಾದಂತ ಮನವಿ ಚಿನ್ನದ ಪಲ್ಲಕ್ಕನ್ನು ಸಿದ್ಧವಾಗಿದೆ, ಬಂದದನ್ನು ಏರಬೇಕು. ನಾನು ಹೆಗರುಕೊಡ್ತೇನೆ ತಾಯಿ. ತಲುಪುರೊಳಗೆ ನಿನ್ನ ಕೂದಲ ಭದ್ರವಾದಂತ ರಕ್ಷಣೆ ತಾಯಿ. ಅನ್ಯತಾ ಭಾವಿಸಬೇಡ ತಾಯಿ. ಮಗನ ಜೊತೆ ತಾಯಿ ಬಂದ ಹಾಗೆ, ಸಹೋದರನ ಜೊತೆ ಸಹೋದರಗಳು ಬಂದ ಹಾಗೆ, ನಿಷ್ಠಾವಂತ ಮನೆಯಾಳಿನ ಜೊತೆಯಲ್ಲಿ ಮನೆ ಒಳಗೆ ಬಂದ ಹಾಗೆ ಬಂದನ್ನು ಮರ್ಯಾದೆಗೊಳಿಸು ತಾಯಿ. ಅಮ್ಮ ಯಾವ್ಯಾವ ಸರ್ವಭೂತೇಷು ನಮಸ್ತಸ್ಯೈ 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 ನಮೋ. ನೀನು ಮಾಡ್ತಾ ಹೋದ್ರೆ ದುರಪರಾತ್ಮಕ ಬೇಡ ನನ್ನ ಕಬರಿಗೆ ಇಂದ್ರಾಣಿಯನ್ನು ಬಲವಾದ ಪೆಟ್ಟು ನನ್ನ ತಲೆಗೆ ನೆತ್ತಿ ಹೊಡೆದಿದೆ. ಒತ್ತಿ ಹಿಡಿದಿದ್ದೇನೆ ನೆತ್ತರವಾದದ್ದ ಹಾಗೆ ವನಮೇತ್ತರದ ವನವಿದೆ. ಬಿಂದು ನೆತ್ತರ ಬಿದ್ದಲ್ಲಿ 1000 ಮಂದಿ ಬೀಜ ಬಳಸಿಕೊಳ್ಳುತ್ತೇನೆ.
ಸ್ವಾಮಿ